ಇನ್ನು ನಮ್ಮ ಪರೀಕ್ಷಾ ಪದ್ಧತಿ ನಮ್ಮ ಯೋಗ್ಯತೆಗೆ ಒಂದು ನೆಟ್ಟು ಒಂದು ಪರೀಕ್ಷೆ ಮಾಡೋಕ್ಕೆ ಬರಲಿಲ್ಲ ಅಂತಂತಂದರೆ ಇಡೀ ವಿಶ್ವ ನಮ್ಮ ಪರೀಕ್ಷಾ ಪದ್ಧತಿಯನ್ನು ಅನುಮಾನದಿಂದ ನೋಡಬೇಕು, ಹಂಗಾಗಿದೆ ನೋಡಿ. ನಾಚಿಕೆಗೇಡಿನ ಸಂಗತಿ ಇದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು. ಹೀಗಾಗಿ ಬೇರೆ ಬೇರೆ ಭಾಗದಲ್ಲಿ NSUI ಪ್ರತಿಭಟನೆ ಮಾಡ್ತಾ ಇದೆ. ಬೆಂಗಳೂರು, ಮೈಸೂರು, ಚಿಕ್ಕಬಳ್ಳಾಪುರ, ಹುಬ್ಬಳ್ಳಿ, ರಾಯಚೂರು, ಬಾಗಲಕೋಟೆ ಇಲ್ಲೆಲ್ಲ ಕಡೆಗೂ ಕೂಡ ಪ್ರತಿಭಟನೆ. ಪ್ರಧಾನಿಯವರ ವಿರುದ್ಧ, ಹೋಮ್ ಮಿನಿಸ್ಟರ್ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಸೊ ಇನ್ನೂ ಸಂಗತಿ, ವರ್ಷ ಇಡೀ ಕಷ್ಟಪಟ್ಟು ಓದಿರ್ತಾರೆ ವಿದ್ಯಾರ್ಥಿಗಳು. ಪಾಪ ಅವ್ರ ಸ್ಥಿತಿ ಏನಾಗಬೇಕು ಹೇಳಿ, ಅದನ್ನೇ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದಾರೆ. ವರ್ಷ ಪೂರ್ತಿ ನಾವು ಕಷ್ಟಪಟ್ಟು ಓದಿದ್ದೀವಿ, ಪರೀಕ್ಷೆ ಬರೆದಿದ್ದೀವಿ, ಯಾರೋ ಮಾಡಿದ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ ಕೊಡ್ತೀರಿ? ಇದು ತಪ್ಪಿತಸ್ಥರು ಯಾರಿದಾರಲ್ಲ ಅವ್ರ ಮೇಲೆ ಕ್ರಮ ಆಗಬೇಕು ಅಂತಾರೆ ಬಾಗಲಕೋಟೆ ವಿದ್ಯಾರ್ಥಿಗಳು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಎಲ್ಲ ನೀಟಿಗೋಸ್ಕರನೇ ಲೈಕ್ ನೀಟ್ ಆಸ್ಪಿರೆಂಟ್ಸ್ ಇವಾಗ ಜಾಸ್ತಿ ಇದ್ದಾರೆ ಸರ್. ಅವರು ನೀಟ್ಗೆಲ್ಲ ಪ್ರಿಪೇರ್ ಆಗಿ ಬರೋದು. ಸೊ ಅವ್ರು ಪ್ರಿಪೇರ್ ಆಗಿ ಈ ಥರ ಸಡನ್ನಾಗಿ ಕ್ಯಾನ್ಸಲ್ ಅಂತ ಅಂದರೆ ರಿಯಲಿ ಇಟ್ ಎಫೆಕ್ಟ್ಸ್ ಮೆಂಟಲ್ ಹರಾಸ್ಮೆಂಟ್ ಆದಂಗೆ ಆಗುತ್ತೆ ಸರ್ ಸ್ಟೂಡೆಂಟ್ಸ್ ಮೇಲೆ. ಸೊ ಇಟ್ ಶುಡ್ ನಾಟ್ ಹ್ಯಾಪನ್. ಯಾರೋ ಒಂದು ಇನ್ಸ್ಟಿಟ್ಯೂಷನ್ ಅವರು ತಪ್ಪು ಮಾಡೋದ್ರಿಂದ ಇಡೀ ಆಲ್ ಓವರ್ ಇಂಡಿಯನ್ ಸ್ಟೂಡೆಂಟ್ಸಿಗೆ ಇದು ಎಫೆಕ್ಟ್ ಆಗ್ತಾ ಇದೆ ಸರ್. ಸೊ ಇಟ್ಸ್ ವೆರಿ ವರ್ಸ್ಟ್. ಸೊ ಯಾರು ಈ ಥರ ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆನೇ ಆಗ್ಬೇಕು ಸರ್. ಆಮೇಲೆ ಪ್ರತಿಯೊಬ್ಬ ಸ್ಟೂಡೆಂಟಿಗೂ ನ್ಯಾಯ ಸಿಗ್ಬೇಕು ಸರ್ ಇದ್ರ ಮೇಲೆ. ಈಗ ನೀಟ್ ಎಕ್ಸಾಮ್ ಬರೆದಿದ್ದಾರೆ, ಮೆಂಟಲ್ ಸ್ಟ್ರೆಸ್ ಬೇರೆ. ಇವಾಗ ಸಿಲೆಬಸ್ ಏನೋ ಓದಿ ನೆನಪಿಟ್ಟಿದ್ದಾರೆ, ಬಟ್ ಮತ್ತೊಮ್ಮೆ ಬರಿಬೇಕಲ್ಲ. ಈಗ ಯಾರ್ದೋ 600, 650, 680 ಮಟ್ಟ ಬಂದಿರ್ತವೆ ಮಾರ್ಕ್ಸ್. ಮತ್ತೊಮ್ಮೆ ಬರೆದಾಗ ಅಷ್ಟೇ ಮೆಂಟಲ್ ಎಬಿಲಿಟಿ ಇಟ್ಟು ಅಷ್ಟೇ ಬರಿಬೇಕಲ್ಲ ಅವರು. ಅವ್ರ ಲಕ್ ಅಷ್ಟು ಇರಬೇಕಲ್ಲ, ಸೇಮ್ ಮಾರ್ಕ್ಸ್ ಬೀಳೋದಿಲ್ಲ. ಸೂಸೈಡ್ ಕೇಸಸ್ಸು ನೋಡಿದ್ದೀವಿ ನಾವು ಬೇರೆ ಬೇರೆ ಎಕ್ಸಾಮ್ಸ್ನಲ್ಲೂ. ಹೀಗೆ ಸೂಸೈಡ್ ಮಾಡಿಕೊಂಡ್ರೆ ಅದು ಹೇಗೆ? ಅದನ್ನು ಯಾರು ಉತ್ತರ ಕೊಡ್ತಾರೆ? NTA JEE ತೊಗೊಳುತ್ತೆ, ಕಂಡಕ್ಟ್ ಮಾಡುತ್ತೆ, ಆ್ಯಂಡ್ ನೀಟನ್ನು ಕಂಡಕ್ಟ್ ಮಾಡುತ್ತೆ. ಬಟ್ JEE ಅಷ್ಟು ಆಗೋದಿಲ್ಲ. ನೀಟ್ ಎಕ್ಸಾಮ್ ಮೆಡಿಕಲ್ ಸೀಟಲ್ಲಿ ಇಷ್ಟಾಗಿ ಲೀಕ್ಸ್ ಆಗ್ತಾ ಇದ್ದಾವೆ. ಈಗ ಸಡನ್ನಾಗಿ ಎಕ್ಸಾಮ್ ಮಾಡ್ತೀವಿ, ಕ್ವಶನ್ ಪೇಪರ್ ಲೀಕ್ ಆಗಿ ನಾವು ವಾಪಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂದ್ರೆ ನಮ್ಮ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ಬೇಕಲ್ರಿ ಅವರು. ಈಗ ನಾವು ಇಷ್ಟು ದಿನ ಕಷ್ಟಪಟ್ಟು ಓದಿರ್ತೀವಿ, ಮತ್ತು ಈಗ ಅವರು ಸಡನ್ನಾಗಿ ಲೀಕ್ ಮಾಡಿದ ಆ ವಿದ್ಯಾರ್ಥಿಗಳು ಮೇಲೆ ಬಂದುಬಿಡ್ತಾರ. ಆದ್ರೆ ನಮಗೆ ಸೀಟ್ ಸಿಗೋದು ಇದು ಆಗುತ್ತೆ ಸರ್, ಕಷ್ಟ ಆಗತ್ತೆ ರೀ. ಸೊ ಹಾಗಾಗಿ ಅವ್ರನ್ನ ಬ್ಯಾನ್ ಮಾಡ್ಬೇಕು ಸರ್. ನಮ್ಮ ಸೀಟ್ ನಮಗೆ ವಾಪಸ್ ಕೊಡ್ಬೇಕು ರೀ. ಇಷ್ಟು ದಿನ ಎಲ್ಲ ನಾವು ಕಷ್ಟಪಟ್ಟು ಓದಿ ನಮ್ಮ ಪೇರೆಂಟ್ಸಿಗೂ ಹೋಪ್ಸ್ ಇರುತ್ತೆ ರೀ. ಈಗ ನಮ್ಗೆ ಇಷ್ಟು ಮಾರ್ಕ್ಸ್ ಬಂದಾವು, ನನ್ನ ಮಗಳೂ ಡಾಕ್ಟರ್ ಆಗ್ತಾಳನ್ನೋ ಕನಸು ಅವ್ರಿಗೆ ಇರುತ್ತೆ ರೀ. ಬಟ್ ಈಗ ಎಲ್ಲ ಎಕ್ಸಾಮ್ ಮಾಡ್ತಾರಂದ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೋಪ್ಸ್ ಹೋಗ್ಬಿಡುತ್ತೆ ರೀ. ಹಾಗಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೋಪ್ಸ್ ಹೋಗೋದ್ರಲಿಂತ್ರನ ಕನಸೆಲ್ಲ ನುಚ್ಚು ನೂರು ಆಗ್ತಾವೆ ಸರ್. 23 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬರ್ದಾರಂದ್ರೆ ಅದ್ರೊಳಗೆ ಅವ್ರ ಭವಿಷ್ಯ ಎಷ್ಟಿರ್ತೈತಿ? ಎಷ್ಟೋ ತಂದೆ ತಾಯಿಗಳು ಹೆಚ್ಚು